2022ರ ರಿವೆಂಜ್ ಅನ್ನ ಭಾರತ ತೀರಿಸಿಕೊಂಡಿದೆ. ರೋಹಿತ್ ಶರ್ಮಾ ಅವರಿಗೆ ಭರ್ಜರಿ ಸಾಥ್ ಕೊಟ್ಟಿದ್ದು ಮಾತ್ರ ಸೂರ್ಯಕುಮಾರ್ ಯಾದವ್ ಅವರು. ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೆಣಸಾಡುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಆದಿಲ್ ರಶೀದ್ ರನ್ಔಟ್ ಮಾಡಿದ್ರಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ಅಲ್ಲೂ ಕೂಡ, ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಮತ್ತೆ ಫೇಲ್ಯೂರ್ ಆದ್ರು. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅವರು ಜಾಸ್ತಿ ರನ್ಸ್ ಅನ್ನ ಗಳಿಸೋದೇ ಬೇಡ. ಬಿಕಾಸ್ ಯಾವಾಗೆಲ್ಲ ವಿರಾಟ್ ಕೊಹ್ಲಿ ಆಡಿಲ್ವೋ ಅವಾಗ ಭಾರತ ಗೆದ್ಕೊಂಡೇ ಬಂದಿದೆ. ಈ ಅಮೆರಿಕಾದ ಪಿಚ್ಗಳು ಅಥವಾ ವೆಸ್ಟ್ ಇಂಡೀಸ್ ನ ಪಿಚ್ಗಳು ಇಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇದೆ ಅಂತಂದ್ರೆ, 10 ವರ್ಷದಿಂದ ನಮಗೆ ಯಾವುದೇ ರೀತಿಯ ICC ಟ್ರೋಫಿ ಸಿಕ್ಕಿಲ್ಲ ಅನ್ನೋದು ನಿಮಗೆ ನೆನಪಿರ್ಲಿ ಕ್ರಿಕೆಟ್ ಪ್ರೇಮಿಗಳೇ. ವಿರಾಟ್ ಕೊಹ್ಲಿ, ದೂಬೆ ಮತ್ತೆ ಜಡೇಜಾ ಅವರು ಒಂದು ರೀತಿ OC ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ T20 ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಎಸ್, ಅಫ್ಕೋರ್ಸ್ ಎಲ್ಲರೂ ನಿನ್ನೆ ಮ್ಯಾಚ್ ಅನ್ನ ನೋಡಿರ್ತೀರಾ. ICC T20 ವರ್ಲ್ಡ್ ಕಪ್ ಟೂರ್ನಿಯ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿಯಾಗಿ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಮೂಲಕ 2022ರ ರಿವೆಂಜ್ ಅನ್ನ ಭಾರತ ತೀರಿಸಿಕೊಂಡಿದೆ. ಅಫ್ಕೋರ್ಸ್ ರಿವೆಂಜ್ ಅಂತ ಬಂದಾಗ 1ಕ್ಕೆ 10ರಷ್ಟು ವಾಪಸ್ ಕೊಡೋದಕ್ಕೆ ನಮ್ಮ ಹಿಟ್ ಮ್ಯಾನ್ ಯಾವಾಗ್ಲೂ ರೆಡಿ ಇರ್ತಾರೆ. ಮೊನ್ನೆ ಆಸ್ಟ್ರೇಲಿಯಾ ಬೌಲರ್ಗಳಿಗೆ ಹಿಗ್ಗಾ ಮುಗ್ಗಾ ಬಾರಿಸಿದ್ದ ರೋಹಿತ್ ಶರ್ಮಾ ಅವರು ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ತಮ್ಮ ಆಟವನ್ನ ಮುಂದುವರಿಸಿದ್ರು. ರೋಹಿತ್ ಶರ್ಮಾ ಅವರಿಗೆ ಭರ್ಜರಿ ಸಾಥ್ ಕೊಟ್ಟಿದ್ದು ಮಾತ್ರ ಸೂರ್ಯಕುಮಾರ್ ಯಾದವ್ ಅವರು. ರಿಷಬ್ ಪಂತ್ ಕೇವಲ 4 ರನ್ ಹೊಡೆದು ಔಟ್ ಆದ್ರು. ಶಿವಮ್ ದುಬೆ ಡಕ್ಔಟ್ ಆದ್ರು. ಹಾರ್ದಿಕ್ ಪಾಂಡ್ಯ ಅವರು 23 ರನ್ ಹೊಡೆದ್ರು. ರವೀಂದ್ರ ಜಡೇಜಾ ಔಟ್ ಆಗದೇನೆ 17 ರನ್ ಹೊಡೆದ್ರು. ಅಕ್ಷರ್ ಪಟೇಲ್ 13 ರನ್ ಅನ್ನ ಹೊಡೆದು ತಂಡದ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಅಂತ ಹೇಳ್ಬೋದು. ಟೋಟಲಿ ಭಾರತ 20 ಓವರ್ಗೆ 7 ವಿಕೆಟ್ ನಷ್ಟಕ್ಕೆ 171 ರನ್ ಅನ್ನ ಕಲೆ ಹಾಕ್ತು. ಸೊ ಭಾರತ ನೀಡಿದಂತಹ 172 ರನ್ಗಳ ಗುರಿಯನ್ನ ಬೆನ್ ಹತ್ತಿದಂತಹ ಇಂಗ್ಲೆಂಡ್ ತಂಡ 16.4 ಓವರ್ಗಳಲ್ಲಿ 103 ರನ್ ಅಷ್ಟೇ ಹೊಡಿತು. 103 ರನ್ಗೆನೆ ಅವರು ಆಲ್ ಔಟ್ ಆಗೋದ್ರು. ಭಾರತ 68 ರನ್ಗಳ ಭರ್ಜರಿ ಗೆಲುವನ್ನ ಪಡ್ಕೊಳ್ತು. ಸೊ ಬ್ಯಾಟಿಂಗ್ ಶುರು ಮಾಡಿ ಟಾರ್ಗೆಟ್ ಅನ್ನ ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಇಂಗ್ಲೆಂಡ್ ತಂಡದ ಮೊತ್ತ 26 ಇರುವಾಗಲೇ 1 ವಿಕೆಟ್ ಬಿತ್ತು. 23 ರನ್ ಹೊಡೆದು ಸಖತ್ತಾಗಿ ಆಟ ಆಡ್ತಾ ಇದ್ದಂತಹ ಇಂಗ್ಲೆಂಡ್ ನಾಯಕ ಜಾಸ್ ಬಟ್ಲರ್ ಅವರನ್ನ ಅಕ್ಷರ್ ಪಟೇಲ್ ಔಟ್ ಮಾಡಿದ್ರು. ಸೊ ಅಲ್ಲಿಗೆ ಕಥೆ ಮುಗೀತು ಅಂತಾನೆ ಅನ್ಕೊಳ್ಬಹುದು. ಆಕ್ಚುಲಿ ಅಲ್ಲಿಂದ ಇಂಗ್ಲೆಂಡ್ ಪತನ ಶುರು ಆಯ್ತು. ಮೊಯಿನ್ ಅಲಿ ಅವರು 8 ರನ್ಗೆನೆ ಔಟ್ ಆಗ್ಬಿಟ್ರು. ಜಾನಿ ಬೇರ್ಸ್ಟೌ ಡಕ್ಔಟ್ ಆದ್ರು. ಈ ಟೈಮಲ್ಲಿ ಕ್ರೀಸ್ಗೆ ಬಂದಂತಹ ಹ್ಯಾರಿ ಬ್ರೂಕ್ 25 ರನ್ ಅನ್ನ ಹೊಡೆದು ಸ್ವಲ್ಪ ಅಪಾಯಕಾರಿ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟರು. ಆದ್ರೆ ಅವರನ್ನ ಕುಲ್ದೀಪ್ ಯಾದವ್ ಕ್ಲೀನ್ ಬೋಲ್ಡ್ ಮಾಡ್ಬಿಟ್ರು. ಲಿವಿಂಗ್ ಸ್ಟೋನ್ 11 ರನ್ ಹೊಡೆದ್ರು. ಸ್ಯಾಮ್ ಕರನ್ ಜಸ್ಟ್ 2 ರನ್ ಹೊಡೆದು ಔಟ್ ಆದ್ರು. ಜೋರ್ಡನ್ 1 ರನ್ ಹೊಡೆದು ರನ್ ಔಟ್ ಆಗ್ಬಿಟ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಆದಿಲ್ ರಶೀದ್ ರನ್ ಔಟ್ ಮಾಡಿದ್ರಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಫೈನಲಿ ಇಂಗ್ಲೆಂಡ್ 17.1 ಓವರ್ಗೆ ಕೇವಲ 103 ರನ್ ಅನ್ನ ಹೊಡೆದು ಎಲ್ಲಾ ವಿಕೆಟ್ ಅನ್ನ ಕಳ್ಕೊಂಡ್ಬಿಟ್ರು. ಸೊ ಫೈನಲಿ 68 ರನ್ಗಳ ಭರ್ಜರಿ ಜಯವನ್ನ ಇಂಡಿಯಾ ಸಾಧಿಸ್ತು. ಇನ್ನು ಈ ಒಂದು ಪಂದ್ಯದಲ್ಲಿ ಭಾರತದ ಪರ ಭರ್ಜರಿ ಬೌಲಿಂಗ್ ಮಾಡಿದ ಮಾತ್ರ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್. ಇಬ್ರು ತಲಾ 3 ವಿಕೆಟ್ ಅನ್ನ ಪಡ್ಕೊಂಡು ಭಾರತದ ಗೆಲುವಿನಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದ್ರು. ಅಕ್ಷರ್ ಪಟೇಲ್ 4 ಓವರ್ಗಳಲ್ಲಿ 23 ರನ್ ಅನ್ನ ಕೊಟ್ಟು 3 ವಿಕೆಟ್ ಅನ್ನ ಪಡ್ಕೊಂಡ್ರೆ, ಕುಲ್ದೀಪ್ ಅವರು 4 ಓವರ್ಗಳಲ್ಲಿ ಕೇವಲ 19 ರನ್ ಕೊಟ್ಟು 3 ವಿಕೆಟ್ ಅನ್ನ ಪಡ್ಕೊಂಡ್ರು. ಅದ್ಭುತವಾದ ಸ್ಪೆಲ್ ಅಂತ ಹೇಳ್ಬೋದು. ಉಳಿದಂತೆ ಜಸ್ಪ್ರೀತ್ ಬುಮ್ರಾ ಅವರು ಆಸ್ ಯೂಶುವಲ್ ತಮ್ಮ ಆಟವನ್ನ ಅವರು ಪ್ರದರ್ಶನ ಮಾಡಿದ್ರು. 2 ವಿಕೆಟ್ ಅನ್ನ ಅವ್ರು ಪಡ್ಕೊಂಡ್ರು. ಇನ್ನು ನಿನ್ನೆಯ ಗೆಲುವಿನೊಂದಿಗೆ ಭಾರತ ತಂಡ ಈಗ ಸದ್ಯಕ್ಕೆ ಫೈನಲ್ಗೆ ಎಂಟ್ರಿ ಪಡ್ಕೊಂಡಿದೆ. ಬಾರ್ಬಡೋಸ್ ನಲ್ಲಿ ನಡೆಯಲಿರುವಂತಹ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೆಣಸಾಡುತ್ತೆ. ನಾಳೆನೇ ಮ್ಯಾಚ್ ಇರೋದು. ಸೊ ಸೌತ್ ಆಫ್ರಿಕಾಗೂ ಕೂಡ ಇದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ತನಕ ಪಾಪ ಅವರಿಗೆ ಚೋಕರ್ಸ್ ಅನ್ನುವಂತಹ ಒಂದು ಪಟ್ಟ ಅವ್ರ ತಂಡದ ಜೊತೆಗೇನೆ ಅದು ಕೊಲಾಬರೇಟ್ ಆಗಿ ಅಸೋಸಿಯೇಟ್ ಆಗಿ ಬರ್ತಾನೆ ಇದೆ. ತುಂಬಾ ತೀರಾ ಫೈನಲ್ ಹಂತಕ್ಕೆ ಬರ್ತಾರೆ, ಬಟ್ ಸೋತ್ ಬಿಟ್ಟು ಹಿಂದಕ್ಕೆ ಹೋಗ್ತಾರೆ. ಇದು ಬರೀ T20 ಮ್ಯಾಚ್ ಮಾತ್ರ ಅಲ್ಲ, ಎಲ್ಲಾ ಒಂದು ರೀತಿ ಬಗೆಯ ಮ್ಯಾಚ್ಗಳಿಗೂ ಕೂಡ ಈ ಒಂದು ಚೋಕರ್ಸ್ ಅನ್ನೋದು ಅವರಿಗೆ ಬಹಳ ಚೆನ್ನಾಗಿ ಒಪ್ಪತ್ತೆ. ಬಟ್ ಈ ಸಲ ಅವರಿಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಅಫ್ಕೋರ್ಸ್ ಈಗ ತಂಡದ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅನಲೈಸ್ ಮಾಡಿ ನೋಡುವಾಗ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅನಲೈಸ್ ಮಾಡಿ ನೋಡುವಾಗ ಇಂಡಿಯನ್ ಟೀಮೇನೆ ಫೇವರೇಟ್ ಅಂತ ಹೇಳ್ಬೋದು. ಬಟ್ ಸೌತ್ ಆಫ್ರಿಕಾದವ್ರಿಗೆ ಇದೊಂದು ಒಳ್ಳೆ ಚಾನ್ಸ್. ಅಂದ್ರೆ ಅಟ್ಲೀಸ್ಟ್ ಆ ಚೋಕರ್ಸ್ ಪಟ್ಟದಿಂದ ಅವರೇ ತಮ್ಮನ್ನ ತಾವೇ ಹೊರಗೆ ಹಾಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಚಾನ್ಸ್ ಆಗಿರುತ್ತೆ. ಅಂಡ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ಅಲ್ಲೂ ಕೂಡ, ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಮತ್ತೆ ಫೇಲ್ಯೂರ್ ಆದ್ರು.
9 ರನ್ಸ್ ಏನೋ ಗಳಿಸಿದ್ರು ಅಷ್ಟೇನೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅವರು ಜಾಸ್ತಿ ರನ್ಸ್ ಅನ್ನ ಗಳಿಸೋದೇ ಬೇಡ. ಬಿಕಾಸ್ ಯಾವಾಗೆಲ್ಲ ವಿರಾಟ್ ಕೊಹ್ಲಿ ಆಡಿಲ್ವೋ ಅವಾಗ ಭಾರತ ಗೆದ್ಕೊಂಡೇ ಬಂದಿದೆ. ನಿರ್ಣಾಯಕ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಬಹಳ ಕಮ್ಮಿ ಅಂತಾನೆ ಹೇಳ್ಬೋದು. ಇದನ್ನ ಬಹಳ ನಿಷ್ಠುರವಾಗಿ ನಾನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಇದನ್ನ ಕೇಳಿದ ತಕ್ಷಣ ವಿರಾಟ್ ಕೊಹ್ಲಿ ಲವರ್ಸ್ ನಮ್ಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಜಸ್ಟ್ ಕಳೆದ ತಿಂಗಳಷ್ಟೇ ಭರ್ಜರಿಯಾಗಿ ಪ್ರದರ್ಶನವನ್ನ ಕೊಡ್ತಾ ಇದ್ದಂತಹ ವಿರಾಟ್ ಕೊಹ್ಲಿ ಅವರಿಗೆ ಈ ಅಮೆರಿಕಾದ ಪಿಚ್ಗಳು ಅಥವಾ ವೆಸ್ಟ್ ಇಂಡೀಸ್ ನ ಪಿಚ್ಗಳು ಇಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇದೆ ಅಂತಂದ್ರೆ ಹೆಂಗೆ ಸಡನ್ ಆಗಿ ಇಷ್ಟು ಬೇಗ 1 ತಿಂಗಳಲ್ಲೇ ಒಬ್ಬ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಈ ರೀತಿ ತಮ್ಮ ಫಾರ್ಮ್ ಅನ್ನ ಕಳ್ಕೊಳ್ತಾರೆ ಅಂತಂದ್ರೆ ಸ್ವಲ್ಪ ಅವರ ಕ್ಷಮತೆ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಅಫ್ಕೋರ್ಸ್ ಜಸ್ಟ್ ಇದೊಂದು ಟೂರ್ನಮೆಂಟ್ ಅಲ್ವಾ, ಬೇರೆ ಟೂರ್ನಮೆಂಟ್ ಗಳಲ್ಲೆಲ್ಲ ನಮ್ ವಿರಾಟ್ ಕೊಹ್ಲಿ ದ ಕಿಂಗ್ ಸಿಕ್ಕಾಬಟ್ಟೆ ಉಳಿಸಿದ್ದಾರೆ, ಮ್ಯಾಚ್ ಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಬರಬಹುದು. ಬಟ್ 10 ವರ್ಷದಿಂದ ನಮಗೆ ಯಾವುದೇ ರೀತಿಯ ICC ಟ್ರೋಫಿ ಸಿಕ್ಕಿಲ್ಲ ಅನ್ನೋದು ನಿಮ್ಗೆ ನೆನಪಿರ್ಲಿ ಕ್ರಿಕೆಟ್ ಪ್ರೇಮಿಗಳೇ. ಸೊ ಇದ್ಯಾವುದ್ರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಕೆಲವೊಂದ್ ಕಡೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿರ್ಣಾಯಕ ಹಂತದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ತಮ್ಮ ಲಯವನ್ನ ಕಂಡುಕೊಂಡಿಲ್ಲ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಟೂರ್ನಮೆಂಟ್ ನೋಡ್ತಾ ಹೋಗೋಣ ನಾವು, ಜಸ್ಟ್ 8 ಪ್ಲೇಯರ್ಸ್ ಗಳಿಂದ ಮಾತ್ರ ನಮ್ಮ ತಂಡ ಫೈನಲ್ ತನಕ ಬಂದಿದೆ. ಇದು ಆಶ್ಚರ್ಯಕರ ಸಂಗತಿ ಆಕ್ಚುಲಿ. ಬಿಕಾಸ್ ಇನ್ 3 ಜನ 8 ಪ್ಲೇಯರ್ಸ್ ಅಂತಂದ್ರೆ ಉಳಿದಿರೋರು, ಅದು ಬಿಟ್ಟು 3 ಜನ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ, ದೂಬೆ ಮತ್ತೆ ಜಡೇಜಾ ಅವರು ಒಂದ್ ರೀತಿ OC ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರಿಂದ ಯಾವುದೇ ರೀತಿ ಒಳ್ಳೆ ಪ್ರದರ್ಶನ ಇಡೀ ಟೂರ್ನಮೆಂಟ್ ಅಲ್ಲಿ ಬಂದಿಲ್ಲ. ಒಂದೊಂದು ಪಂದ್ಯದಲ್ಲಿ ಜಡೇಜಾ ಅವರು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎರಡರಿಂದ ಕಂಬೈನ್ಡ್ ಆಗಿ ಒಂದ್ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ದೂಬೆ ಅವರು ಕೆಲವೊಂದು ಮ್ಯಾಚ್ ಅಲ್ಲಿ ಮಾತ್ರ ಏನೋ ಆಡಿದ್ರು ಅಷ್ಟೇ, 1-2 ಮ್ಯಾಚ್ ಅಲ್ಲಿ. ವಿರಾಟ್ ಕೊಹ್ಲಿ ಅವ್ರದ್ದು ಕಂಪ್ಲೀಟ್ ಫೈಲ್ಯೂರ್. ಇಲ್ಲಿ OC ಅಂತ ಉಪಯೋಗಿಸ್ತಾ ಇರೋದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಆಕ್ಚುಲಿ ಈ ಟೂರ್ನಮೆಂಟ್ ಅಲ್ಲಿ ಇಂಥವರೇ ಆಡ್ಬೇಕು, ಪ್ಲೇಯಿಂಗ್ 11 ಅಲ್ಲಿ ಇಂಥವರೇ ಇರಬೇಕು ಅಂತ ಸೆಲೆಕ್ಟರ್ಸ್ ಆಕ್ಚುಲಿ ಸೆಲೆಕ್ಟ್ ಮಾಡಿ ಕಳಿಸಿರ್ತಾರೆ. ಸೊ ಅದಕ್ಕೆ ತಕ್ಕುದಾದಂತಹ ಒಂದು ಆಟವನ್ನ ಆಡ್ಬೇಕಲ್ವಾ ಅವರು. ಇಟ್ ಇಸ್ ನಾಟ್ ಅಬೌಟ್ ದ ಫ್ಯಾನ್ಸ್ ಆರ್ ಬೇರೆಯವರ ಒಂದು ಅವಶ್ಯಕತೆ ಇಲ್ಲ, ಫ್ಯಾನ್ಸ್ ಏನ್ ಅನ್ಕೊಳ್ತಾರೆ. ಬಟ್ ತಂಡದ ದೃಷ್ಟಿಕೋನದಿಂದ ನೋಡುವಾಗ ಭಾರತ ತಂಡ ಈಗ ವರ್ಲ್ಡ್ ಕಪ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಅಂತ ಹೇಳುವಾಗ ಎಲ್ಲರೂ 100% ಅನ್ನ ಕೊಡ್ಲೇಬೇಕಾಗುತ್ತೆ. ಬಿಕಾಸ್ ಈ ರೋಹಿತ್ ಶರ್ಮಾ ಅವರು IPL ಅಲ್ಲಿ ಬಹಳ ಚೆನ್ನಾಗೇನು ಆಟ ಆಡಿರ್ಲಿಲ್ಲ. ಬಟ್ ಯಾವಾಗ ಅವರ ಆಟದ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೋ ಅವಾಗ ಎಲ್ಲೂ ಕೂಡ ಅವರು ಕೈ ಕೊಡ್ತಾ ಇಲ್ಲ. ಜೊತೆಗೆ ಯಶಸ್ವಿ ಜೈಸ್ವಾಲ್ ರಂತಹ ಒಬ್ಬ ಒಳ್ಳೆ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅನ್ನ ಇಟ್ಕೊಂಡ್ರು ಕೂಡ ನಾವು ವಿರಾಟ್ ಕೊಹ್ಲಿ ಅವರನ್ನ ಕಳಿಸ್ತಾ ಇರೋದು ಬಹುಶಃ ಎಲ್ಲೋ ಒಂದ್ ಕಡೆ ಅವರಿಗೆ ಅಂದ್ರೆ ಲಯವನ್ನ ಕಂಡುಕೊಳ್ಳೋದಕ್ಕೆ ಮೊದ್ಲಿಂದಾನೇ ಸ್ವಲ್ಪ ಕಷ್ಟ ಆಗ್ತಾ ಇರಬಹುದು, ಅದು ಬೇರೆ ವಿಷಯ. ಬಟ್ ಹಾಗಂತ ಅವರನ್ನ ಈಗ ಓಕೆ ಫೈನಲ್ ಮ್ಯಾಚ್ ಅಲ್ಲಿ ಥರ್ಡ್ ಆಟ ಆಡಿಸ್ಲಿಕ್ಕೆ ಆಗಲ್ಲ ಅಲ್ವಾ, 3rd ವಿಕೆಟ್ ಅಲ್ಲಿ. ಸೊ ಇಲ್ಲಿ ನಾವು ಆಕ್ಚುಲಿ ಯುಜ್ವೇಂದ್ರ ಚಹಲ್ ಅವ್ರನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವರು ಕೂಡ ಒಳ್ಳೆ ಬೌಲರ್. ಈ ತರದ ಪಿಚ್ಗಳಲ್ಲಿ ಅವರು ಕೂಡ ಬಹಳ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಅನ್ನುವಂತಹ ಒಂದು ಆರಾ ಅಥವಾ ಅವರು ಕೊಟ್ಟಿರುವಂತಹ ಒಂದು ಏನು ಅವರನ್ನು ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, ಅದು ಸೆಲೆಕ್ಟರ್ಸ್ಗಾಗಿರ್ಬಹುದು ಅಥವಾ ಕ್ರಿಕೆಟ್ ಫ್ಯಾನ್ಸ್ಗಳಿಗಾಗಿರ್ಬಹುದು ಈ ವ್ಯಕ್ತಿ ಆಡೇ ಆಡ್ತಾನೆ ಅಂದ್ರೆ ಈ ವ್ಯಕ್ತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಕ್ಸ್ಪರ್ಟೈಸ್ ಆಗಿರಬಹುದು, ಬಹಳ ಉಪಯೋಗಕ್ಕೆ ಬರುತ್ತೆ. ವರ್ಲ್ಡ್ ಕಪ್ ನಂತಹ ಈ ರೀತಿಯ ಟೂರ್ನಿಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೇನೆ ಅವರಿಗೆ ಪ್ರತಿ ಬಾರಿ ಇಷ್ಟು ಮ್ಯಾಚ್ಗಳಲ್ಲಿ ಚಾನ್ಸ್ ಕೊಡ್ತಾ ಬರ್ತಾ ಇರುವಂತದ್ದು. ಅಫ್ಕೋರ್ಸ್ ಚೆನ್ನಾಗಿ ಆಡಿದಾಗ ನಾವು ಹುರಿದುಂಬಿಸಿರ್ತೀವಿ, ಎನ್ಕರೇಜ್ ಮಾಡಿರ್ತೀವಿ. ಎಲ್ಲೋ ಒಂದ್ ಕಡೆ ಫಾರ್ಮ್ ಕಳ್ಕೊಂಡಿದ್ದಾರೆ ಅಂತ ಹೇಳುವಾಗ ಕಂಪ್ಲೀಟ್ ಆಗಿ ಅವರನ್ನ ನಕಾರಾತ್ಮಕ ಒಂದು ದೃಷ್ಟಿಕೋನದಿಂದಲೇ ನೋಡ್ಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ದಿಸ್ ವಾಸ್ ಅ very substantial tournament in terms of winning a trophy. ICC ಟ್ರೋಫಿ 10 ವರ್ಷದಿಂದ ವಿನ್ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಕಳೆದ ತಿಂಗಳಷ್ಟೇ ತುಂಬಾ ಒಳ್ಳೆ ಫಾರ್ಮಲ್ ಇದ್ರು, ಪ್ರತಿ ಮ್ಯಾಚ್ ಅಲ್ಲೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಚೆನ್ನಾಗಿ ಅವರು ಈ ಒಂದು ಟೂರ್ನಮೆಂಟ್ ಅಲ್ಲೂ ಕೂಡ ಕಾಣಿಸ್ಕೊಳ್ಬೇಕಾಗಿತ್ತು. ಬಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಒಂದು ಆಟ ಅಥವಾ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಇನ್ ಫೈನಲ್ ಮ್ಯಾಚ್ ಅಷ್ಟೇ ಇದೆ, ಅದು ಒಂದ್ರ ಮೇಲೆ ಅವ್ರೇನೋ ಮಾಡ್ಬಿಡ್ತಾರೆ, ಏನೋ ಭಯಂಕರ ಚೇಂಜಸ್ ತಂದ್ಬಿಡ್ತಾರೆ, ಸಿಕ್ಕಾಬಟ್ಟೆ ಫಾರ್ಮಿಗೆ ಬಂದ್ಬಿಡ್ತಾರೆ. ಬಂದ್ರೆ ಒಳ್ಳೇದೇನೆ, ಬಟ್ ಬಂದ ತಕ್ಷಣ ಅದು ಅವರ ಇಡೀ ಟೂರ್ನಮೆಂಟ್ ನ ಫೇಲ್ಯೂರ್ ಅನ್ನ ಅದು ಮುಚ್ಚ ಹಾಕಲ್ಲ. ಅಫ್ಕೋರ್ಸ್ ಈಗ ಹಾಟ್ ಫೇವರೇಟ್ ಆಗಿ ಈಗ ಏನ್ ಪ್ಲೇಯಿಂಗ್ 11 ಇದೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪ್ರೊವೈಡೆಡ್ ಕೊಹ್ಲಿ ಅವರು, ದೂಬೆ ಅವರು ಮತ್ತೆ ಜಡೇಜಾ ಅವರು ಚೆನ್ನಾಗಿ ಆಡ್ಬೇಕು ಲಾಸ್ಟ್ ಮ್ಯಾಚ್ ಅಲ್ಲಿ. ಬಿಕಾಸ್ ಫೈನಲ್ ಮ್ಯಾಚ್ ಆದ್ಮೇಲೆ ಮತ್ತೆ ಚಾನ್ಸ್ ಇರಲ್ಲ ಅಲ್ವಾ, ಇಲ್ಲ ಈ ಮ್ಯಾಚ್ ಏನೋ ಸರಿ ಆಗ್ಲಿಲ್ಲ, ನೆಕ್ಸ್ಟ್ ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋದಕ್ಕೆ. ಸೊ 3 ಜನ ತುಂಬಾ ಚೆನ್ನಾಗಿ ಆಡ್ಬೇಕು.
ಆಲ್ರೆಡಿ ಚೆನ್ನಾಗಿ ಆಡ್ತಾ ಇರೋರು ಕೂಡ ಕೈ ಕೊಡದೇನೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಸೊ ನಾಳೆ ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ನಡೆಯುತ್ತೆ. ಇಬ್ಬರಿಗೂ ಆಲ್ಮೋಸ್ಟ್ 50-50 ಚಾನ್ಸಸ್ ಇದೆ. ಬಟ್ ಸೌತ್ ಆಫ್ರಿಕಾದವ್ರಿಗೆ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಹಠ ಜಾಸ್ತಿ ಇರುತ್ತೆ. ಬಿಕಾಸ್ ಯಾವಾಗಲೂ ಕೊನೆ ಹಂತಕ್ಕೆ ಬಂದು ಅವ್ರ ಪಾಪ ಟೂರ್ನಮೆಂಟ್ ಇಂದ ಆಚೆ ಹೋಗ್ತಾ ಇರ್ತಾರೆ. ಚೋಕರ್ಸ್ ಅನ್ನುವಂತಹ ಪಟ್ಟವನ್ನ ಹೊತ್ಕೊಂಡಿದ್ದಾರೆ. ಅದರಿಂದ ಅವರು ಆಚೆ ಬರೋದಕ್ಕೆ ಇದು ಫೈನಲ್ ಚಾನ್ಸ್, ಆಲ್ಮೋಸ್ಟ್ ಲಾಸ್ಟ್ ಚಾನ್ಸ್. ಅಂದ್ರೆ ಈ ತರ ಚಾನ್ಸ್ ಮತ್ತೆ ಮತ್ತೆ ಸಿಗಲ್ಲ ಯಾವಾಗ್ಲೂ. ಸೊ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ. ನಾಳೆ ಕೂಡ ಈ ಒಂದು ಮ್ಯಾಚ್ ನಂತರ ಸಂಡೇ ಈ ಒಂದು ಮ್ಯಾಚ್ ನ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ವರದಿಯಾಗಿ ನಾನು ಒಪ್ಪಿಸ್ಲಿಕ್ಕೆ ರೆಡಿ ಇರ್ತೀನಿ. ಧನ್ಯವಾದ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರುಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552.